ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರ್ಮೋಲ್ ಸ್ಲೀವ್ದು ಆರ್ಮೋಲ್ ಶೇಪನ್ನು ಯಾವ ರೀತಿ ತೆಗಿಬೇಕು ಪರ್ಫೆಕ್ಟ್ ಆಗಿ ಅನ್ನೋದು ತೋರಿಸೋಣ. ನೋಡಿ, ಎಲ್ಲ ಟೈಲರ್ಗೆ ಹೊಲಿತಾರೋರಿಗೆಲ್ಲ ಗೊತ್ತಾಗುತ್ತೆ ಕಾಮನ್ ಆಗಿ. ಅದು ಈ ಹೊಸದಾಗಿ ಟೈಲರಿಂಗ್ ಕಲಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ತುಂಬ ಕನ್ಫ್ಯೂಸಲ್ಲಿ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಪೇಪರ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಬಂದು ನೋಡಿ, ಚೆಸ್ಟ್ ಸೈಜು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಆರ್ಮೋಲ್ ಕ್ರಾಸಿಗೋಸ್ಕರ. ಸ್ನೇಹಿತರೆ ನೋಡಿ, ಚೆಸ್ಟ್ ಒಂದು 36 ಇದೆ, ಸ್ಲೀವ್ ಉದ್ದ ಬಂದು 9 ಇಂಚಿದೆ, ಹಾಗೆ ಆರ್ಮೋಲ್ ಲೂಸ್ ಬಂದು 15 ಇಂಚಿದೆ, ಫಿಟ್ಟಿಂಗ್ ಬಂದು 9 ಇಂಚಿದೆ. ನೋಡಿ ಫ್ರೆಂಡ್ಸ್, ಇದೇ ಮೆಜರ್ಮೆಂಟ್ಗೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಫೋಲ್ಡಿಂಗಿಗೋಸ್ಕರ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇದ್ರಾಗೆ ನೋಡಿ, ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡ್ತೀನಿ. ಸ್ನೇಹಿತರೆ ನೋಡಿ, ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ. ಹಾಗೆ 9 ಇಂಚು ಸ್ಲೀವ್ ಉದ್ದ ಇದೆ, ನಾವು 9.5 ತಗೋಬೇಕು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, 9.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಆರ್ಮೋಲ್ಗೆ ಕ್ರಾಸ್ ಎಷ್ಟು ತಗೋಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇದು 36 ಇದೆ, ಚೆಸ್ಟು 36 ಇದೆ. 36 ಅಂದರೆ 10ನೇ ಒಂದು ಭಾಗ ಅಂದರೆ 3.6 ಆಗುತ್ತೆ. ನೋಡಿ, 3.6 ನಾವು ಕ್ರಾಸಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ, 3.6 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಕ್ರಾಸಿಗೆ ಸೇಫ್ ತೆಗಿಲಿಕ್ಕೋಸ್ಕರ ನೋಡಿ, ಚೆಸ್ಟ್ನ ಅದು 40, 30ರಿಂದ 40ರವರೆಗೂ ಈ ಥರ ಮೆಜರ್ಮೆಂಟ್ ತಗೋಬೇಕು. ಚೆಸ್ಟ್ನ 10ನೇ ಒಂದು ಭಾಗ ತಗೋಬೇಕು. ಸ್ನೇಹಿತರೆ ನೋಡಿ, ಇವಾಗ ಆರ್ಮೋಲು ಲೂಸ್ ಬಂದು 15 ಇಂಚ್ ಇದೆ. ನೋಡಿ, 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, 15 ಅಂದರೆ 7.5 ಆಗುತ್ತೆ. 7.5 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲಿಗೆ 7.5 ಇದೆ. ಫಿಟ್ಟಿಂಗ್ ಬಂದು 9 ಇಂಚಿದೆ. ನೋಡಿ, 9 ಅಂದರೆ 4.5 ಆಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನ ಲೈನ್ ಹಾಕ್ಬಿಡ್ತೀನಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 1.5 ಇಂಚು ಮಾರ್ಕ್ ಮಾಡಿದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ 7.5ಗೆ ಆರ್ಮೋಲ್ 15 ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿಗೆ ಒಂದು ಲೈನ್ ಹಾಕೊಂತ ಇದ್ದೀನಿ. ನೋಡಿ, ಇವಾಗ ನೋಡಿ ಫ್ರೆಂಡ್ಸ್, ಈ ಪಾಯಿಂಟಿಂದ ಈ ಸೆಂಟ್ರ್ ಪಾಯಿಂಟ್ವರೆಗೂ ಒಂದು ಡಾಟ್ ಲೈನನ್ನು ಹಾಕೊಂತ ಇದ್ದೀನಿ. ನೋಡಿ, ನಾನು ಮಾರ್ಕಿಂಗಿಗೋಸ್ಕರ ನೋಡಿ ಈ ಥರ ಡಾಟ್ ಲೈನನ್ನು ಹಾಕ್ಕೊಡ್ರಿ. ನೀವು ಬೇಡ ಅಂದರೆ ಲೈನ್ ಹಾಕಿ ತೋರಿಸ್ಬಿಡ್ತೀನಿ. ನೋಡಿ, ಈ ಥರ ಸೀದಾ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ. ಇಲ್ಲಿಗೆ ಇದ್ರದ್ದು ಸೆಂಟ್ರ್ ಪ್ಲೇಸ್ ನೋಡ್ಕೋಬೇಕು. ನೋಡಿ, ನಾವು ಇವಾಗ ನೋಡಿ ಸ್ನೇಹಿತರೆ, ಎಷ್ಟಿದೆ ಇದು? 7 ಇಂಚಿದೆ, ಅಂದರೆ 3.5 ಬರುತ್ತೆ. ನೋಡಿ, 3.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಸೆಂಟ್ರ್ ಪಾಯಿಂಟ್ ಬರುತ್ತೆ, ಇದು 2 ಸೆಂಟ್ರಿಗೆ ಬರುತ್ತೆ. ನೋಡಿ, ಇದು ಇವಾಗ ನೋಡಿ 3.6 ಇದೆ. ಅದರಲ್ಲಿ ಸೆಂಟ್ರ್ ಪ್ಲೇಸ್ ಇಲ್ಲೇ ಈ ಕಡೆಯಿಂದ ಸೆಂಟ್ರ್ ಬರುತ್ತೆ, ಹಾಗೆ ಈ ಕಡೆಯಿಂದ ಸೆಂಟ್ರ್ ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅರ್ಧ ಇಂಚು ನೋಡಿ, ಅರ್ಧ ಇಂಚ್ ತಗೊಂಡಿದ್ದೀನಿ ಟೇಪಲ್ಲಿ. ಅರ್ಧ ಇಂಚ್ ಮಾಡ್ಕೊಂಡು ಇದನ್ನು ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು. ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಇಟ್ಬಿಡೋಣ. ನೋಡಿ, ಗೊತ್ತಾಗಲ್ಲ ಅಂತೇಳಿ ಟೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಸೆಂಟ್ರ್ ಪ್ಲೇಸ್ ಹತ್ರ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ನೋಡಿ, ಮೇಲ್ಗಡೆಗೆ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಕರ್ವ್ ಸ್ಕೇಲ್ ತಗೊಂಡು ಇದನ್ನು ಈ ಶೇಪಿಗೆ ಇದನ್ನು ಕೂಡ್ಸೋಣ. ಇವಾಗ ಸ್ನೇಹಿತರೆ ನೋಡಿ, ಇದು ಆಯ್ತು. ಇವಾಗ ಇದನ್ನ ನೋಡಿ, ಕೆಳಗಡೆವರೆಗೂ ಇದನ್ನ ಲೈನ್ ಡ್ರಾ ಮಾಡೋಣ. ಹಾಗೆ ಫ್ರೆಂಡ್ಸ್ ನೋಡಿ, ಇನ್ನೂ ಒಂದೇನು ಮಾರ್ಕ್ ಮಾಡ್ಕೊಂಡಿವಲ್ಲ ಒಳಗಡೆ, ಅದು ಫ್ರಂಟ್ ಶೇಪು, ಅದನ್ನು ಕೂಡ ಇದೇ ಥರ ಮಾರ್ಕಿಂಗ್ ಮಾಡೋಣ. ನೋಡಿ, ತುಂಬ ಸಿಂಪಲ್ ಐಡಿಯಾ ಇದು. ಹೊಸದಾಗಿ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ನಾವು ಕಲಿಬೇಕಾದ್ರೆ ಹಿಂಗೆ ಮಾಡ್ತಿದ್ವಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ತುಂಬ ಸುಲಭವಾಗಿ ಶೇಪ್ ಬಂದ್ಬಿಡುತ್ತೆ. ಹಾಗೆ ಇದು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಕೂರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪ್. ಇನ್ನೊಂದು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ನೋಡಿ, ಅದನ್ನು ಕಟ್ ಮಾಡೋಣ. ಇವಾಗ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಶೇಪು. ಹೊಸದಾಗಿ ಕಲಿಯೋರು ಈ ಥರ ಟ್ರೈ ಮಾಡಿ ಒಂದು 2-3 ಸರಿ. ನಂತರ ನೀವು ನಿಮಗೆ ಗೊತ್ತಾಗುತ್ತೆ ಅದು ನಾವು
ಆಟೋಮೆಟಿಕ್ಲಿ ನಾವು ಯಾವ ಥರ ಹಾಕ್ತೀವೋ ನೀವು ಅದೇ ಥರನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸೇಪು ನೀಟಾಗಿ ಬರುತ್ತೆ. ಹಾಗೆ ಬ್ಲೌಸ್ ಕೂಡ ಫಿಟ್ಟಿಂಗ್ ಕೂಡ ಸ್ಲೀವ್ ಕರೆಕ್ಟಾಗಿ ಕೂಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.